ಹಾಯ್ ಹಲೋ ನಮಸ್ಕಾರ. ನೀವು ನೋಡ್ತಾ ಇದ್ರ ಸುವರ್ಣ ನ್ಯೂಸ್ ಡಿಜಿಟಲ್. ನಾನು ರೋಜಾ ಮನು ಪಾಟೀಲ್. ವಿಜಯಲಕ್ಷ್ಮಿ ಅವರು ಹಂಚಿಕೊಂಡಿರುವಂತಹ ಆ ಒಂದು ಭಾವುಕ ಪೋಸ್ಟ್ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಾ ಇದೆ ಅಂಡ್ ಬೇಸರವನ್ನು ಕೂಡ ತರುತ್ತೆ. ಬಿಕಾಸ್ ಆ ಸಾಲುಗಳಾಗಿರ್ಬಹುದು, ದರ್ಶನ್ ಬೇಲು ರದ್ದಾಗಿ, ಜಾಮೀನು ರದ್ದಾಗಿ, ಜೈಲು ಸೇರಿ 1 ವರ್ಷ ಆಗಿದೆ. ಸೊ ಅದರ ಒಂದು ನೆನಪಲ್ಲೇ ವಿಜಯಲಕ್ಷ್ಮಿ ಅವರು ಹಂಚಿಕೊಂಡಿರುವಂತಹ ಆ ಒಂದು ಪೋಸ್ಟ್ ಗಾಯ ಮಾಸಿಲ್ಲ, ನೋವನ್ನ ತಡೆಯೋಕ್ಕಾಗ್ತಾ ಇಲ್ಲ, ಅಸಹನೀಯವಾಗಿದೆ ಅನ್ನುವಂತಹ ಆ ಒಂದು ಲೈನ್ಸ್ ನಿಜಕ್ಕೂ ಆ ಒಂದು ಹೆಣ್ಣು ಮಗಳು ಗಟ್ಟಿಯಾಗಿ ನಿಂತು ಹೋರಾಟವನ್ನ ನಡೆಸ್ತಾ ತಾವು ಅನುಭವಿಸ್ತಾ ಇರುವಂತಹ ಕಷ್ಟಗಳು ಮತ್ತೆ ಕುಟುಂಬದಲ್ಲೂ ಕೂಡ ಜೊತೆಯಾಗಿ ನಿಂತು ಸಮಾಜವನ್ನು ಕೂಡ ಫೇಸ್ ಮಾಡ್ತಾ ಸರಿ ತಪ್ಪುಗಳು ಪಕ್ಕದಲ್ಲಿಡೋಣ. ಒಬ್ಬ ಹೆಣ್ಣು, ಒಬ್ಬ ಮಹಿಳೆ ತನ್ನ ಜೊತೆಗಾರ ಇಲ್ಲದೆ ಇರುವಂತಹ ಸಂದರ್ಭದಲ್ಲಿ ಆಗ್ತಾ ಇರುವಂತಹ ಸಮಸ್ಯೆಗಳನ್ನ ಆ ಒಂದು ಇನ್ಸ್ಟಾಗ್ರಾಮ್ ಪೋಸ್ಟ್ ಮುಖಾಂತರ, ಕಣ್ಣೀರಿನ ಮುಖಾಂತರ ಆ ಪದಗಳೇ ಹೇಳುತ್ತೆ ಅಲ್ಲಿರುವಂತಹ ನೋವನ್ನ, ಜೊತೆಗೆ ಕಣ್ಣೀರನ್ನ. ಸೊ 1 year ಆಯ್ತು, ಇನ್ನೂ ಕೂಡ ಗಾಯ ಮಾಸಿಲ್ಲ, ನೋವು ತಡೆಯೋಕ್ಕಾಗ್ತಾ ಇಲ್ಲ, ಅಸಹನೀಯವಾಗಿದ್ದೀನಿ ಅನ್ನುವಂತಹ ಆ ಸಾಲುಗಳು ನಿಜಕ್ಕೂ ಯಾರಿಗೇ ಆದ್ರೂ ಹರ್ಟ್ ಆಗತ್ತೆ, ನೋವಾಗತ್ತೆ. ಪರಿಸ್ಥಿತಿ ಏನೇ ಇರ್ಬೋದು, ಏನೇ ಆಗಿರ್ಬೋದು ಘಟನೆ. ಸೊ ದರ್ಶನ್ ಫ್ಯಾನ್ಸ್ ಗಳು ಕೂಡ ಎಲ್ಲರೂ ಆ ಒಂದು ಆ ಪೋಸ್ಟ್ ಗೆ ರಿಯಾಕ್ಟ್ ಮಾಡ್ತಾ ಇದ್ದಾರೆ. ಸೋಷಿಯಲ್ ಮೀಡಿಯಾದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗ್ತಾ ಇದೆ ಕೂಡ. ಅಂಡ್ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ. ಇನ್ನೂ ಕೂಡ ಡಿ ಬಾಸ್ ನ ಹೊರತರೋದಕ್ಕೆ ಸಾಧ್ಯವಾಗ್ತಾ ಇಲ್ವಲ್ಲ, ಬೇಲ್ ಸಿಗ್ತಾ ಇಲ್ವಲ್ಲ, ಜಾಮೀನ್ ಸಿಗ್ತಾ ಇಲ್ವಲ್ಲ ಅಂತ ಹೇಳ್ಬಿಟ್ಟು. ಮಾಫಿ ಸಾಕ್ಷಿ ಏನಾಯ್ತು, ಅದಾದ ನಂತರವಂತೂ ಇದಂತಹ ಅಲ್ಪ ಸ್ವಲ್ಪ ಭರವಸೆ, ನಂಬಿಕೆ ಕೂಡ ಹುಸಿ ಆಗ್ತಾ ಇದೆ. ಯಾವುದು ಕೂಡ ಒಂದು ನಿರೀಕ್ಷೆಗಳನ್ನ, ಭರವಸೆಯನ್ನ, ಎಕ್ಸ್ಪೆಕ್ಟೇಷನ್ಸ್ ಅನ್ನ ಇಟ್ಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ ಮಾಫಿ ಸಾಕ್ಷಿಯಿಂದಾಗಿ. ಮುಂದೂಡಿಕೆ ಆಗಿದೆ, ಆದ್ರೂ ಕೂಡ ಒಂದ್ ಕಡೆ ಆತಂಕ, ಭಯ ಹೆಚ್ಚಾಗ್ತಾ ಇದೆ. ಅಂಡ್ ವಿಜಯಲಕ್ಷ್ಮಿ ಅವರು ಆ ಒಂದು ಪೋಸ್ಟ್ ನಲ್ಲಿ ಆ ನೋವಿನ ಮಾತುಗಳನ್ನ ಹೇಳ್ಕೊಂಡಿದ್ದಾರೆ. 2014 ಜೂನ್ 11ಕ್ಕೆ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಆದ ನಂತರ ಜಾಮೀನೇನು ಸಿಗತ್ತೆ. ಒಂದಷ್ಟು ಕಾರಣಗಳು, ಸಿನಿಮಾ ಶೂಟಿಂಗ್ ಕಂಪ್ಲೀಟ್ ಆಗಿರ್ಲಿಲ್ಲ, ರಿಲೀಸ್ ಹೊತ್ತಲ್ಲಾಗಿರ್ಬೋದು, ಮತ್ತೆ ಬೆನ್ನು ನೋವಿನ ಸಮಸ್ಯೆ ಆಗಿರ್ಬೋದು, ಅನಾರೋಗ್ಯದಿಂದಾಗಿ ಜಾಮೀನ್ ಸಿಗತ್ತೆ. 2024 ಜುಲೈ 11ಕ್ಕೆ ಹೈಕೋರ್ಟ್ ಮಧ್ಯಂತರ ಜಾಮೀನನ್ನ ಮಂಜೂರು ಮಾಡುತ್ತೆ. ಬಟ್ ಅದಾದ ನಂತರ ಮತ್ತೆ 2025 ಆಗಸ್ಟ್ಗೆ ಸುಪ್ರೀಂ ಕೋರ್ಟ್ ಇಂದ ಸಿಕ್ಕಿರುವಂತಹ, ಮಂಜೂರಾಗಿರುವಂತಹ ಜಾಮೀನು ರದ್ದಾಗತ್ತೆ. ಸೊ ಇಲ್ಲಿಗೆ 2026 ಆಗಸ್ಟ್ 1 ವರ್ಷ ಆಯ್ತು. ಸೊ ಇದೇ ಒಂದು ನೆನಪಲ್ಲಿ ವಿಜಯಲಕ್ಷ್ಮಿ ಪೋಸ್ಟ್ ಅನ್ನ ತುಂಬಾ ಭಾವುಕರಾಗಿ ಶೇರ್ ಮಾಡಿದ್ದಾರೆ. ಒಂದಷ್ಟು ವಿಚಾರಗಳನ್ನ ಹಂಚಿಕೊಂಡಿದ್ದಾರೆ. ಅಂದ್ರೆ ಸಮಾಜದಲ್ಲಿ ಆಗ್ತಾ ಇರುವಂತಹ ಮಾತುಗಳು, ಕೇಳ್ತಾ ಇರುವಂತಹ ಮಾತುಗಳಾಗಿರ್ಬೋದು, ತಮ್ಮ ಪರಿಸ್ಥಿತಿ ಆಗಿರ್ಬೋದು, ಮತ್ತೆ ಕುಟುಂಬವನ್ನ ಫೇಸ್ ಮಾಡ್ತಾ ಇರುವಂತಹ ಚಾಲೆಂಜಸ್ ಆಗಿರ್ಬೋದು, ಎಲ್ಲವನ್ನು ಕೂಡ ಆ ಪೋಸ್ಟ್ ನಲ್ಲಿ ಬರೆದು ಹಾಕೊಂಡಿದ್ದಾರೆ. ಸೊ ಏನ್ ಬರೆದಿದ್ದಾರೆ ನೋಡ್ತಾ ಹೋಗೋಣ. ಒಂದು ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಒಂದಷ್ಟು ಅಂದ್ರೆ ಖುಷಿ ಕ್ಷಣಗಳು, ದರ್ಶನ್ ಒಟ್ಟಿಗೆ ಕಳೆದಿರುವಂತಹ ಒಂದಷ್ಟು ಖುಷಿ ಕ್ಷಣಗಳ ಒಂದು ಫೋಟೋವನ್ನ ಶೇರ್ ಮಾಡ್ಕೊಂಡಿದ್ದಾರೆ. ಜೊತೆಗೆ 1 ವರ್ಷ ಕಳೆದು ಹೋಗಿದೆ, ಆ ಗಾಯ ಇನ್ನೂ ಕೂಡ ಮಾಸಿಲ್ಲ, ಮತ್ತೆ ಆ ನೋವು ಕೂಡ ಇನ್ನೂ ಕೂಡ ಸಹಿಸಿಕೊಳ್ಳೋದಕ್ಕೆ ಸಾಧ್ಯವಾಗ್ತಾ ಇಲ್ಲ, ಅಸಹನೀಯವಾಗಿರುವಂತಹ ಒಂದು ಪರಿಸ್ಥಿತಿಯನ್ನ ತಿಳಿಸ್ಕೊಡ್ತಾ ಇದ್ದಾರೆ. ಅರ್ಥ ಮಾಡಿಕೊಳ್ಳಲಾಗದಂತಹ ವಿಷಯಗಳ ಬಗ್ಗೆ ಜಗತ್ತು ತನ್ನದೇ ಆದ ರೀತಿಯಲ್ಲಿ ತೀರ್ಪನ್ನ ನೀಡಬಹುದು. ಏನ್ ಬೇಕಾದ್ರೂ ಮಾತನಾಡಬಹುದು, ಏನ್ ಬೇಕಾದ್ರೂ ತೀರ್ಪನ್ನ ಕೊಡಬಹುದು. ಆ ಒಂದು ಘಟನೆಯ ಬಗ್ಗೆ, ಆಗಿರುವಂತಹ ಆಗು ಹೋಗುಗಳ ಬಗ್ಗೆ ಸಮಾಜ ಯಾವ ರೀತಿ ಬೇಕಾದ್ರೂ ನೋಡಬಹುದು. ಆದ್ರೆ ತನ್ನ ನೋವು ನನಗ್ ಮಾತ್ರ ಗೊತ್ತು ಅನ್ನುವಂತಹ ಒಂದು ಆಂಗಲ್ ಅಲ್ಲಿ ಬರೆದಿರುವಂತಹ ಆ ಲೈನ್ಗಳು. ಆದ್ರೆ ನಾನೀಗ ನನ್ನನ್ನ ಸಮರ್ಥಿಸಿಕೊಳ್ಳುವುದನ್ನೇ ಅಥವಾ ವಿವರಣೆ ನೀಡುವುದನ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ. ಸಮರ್ಥನೆ ಮಾಡಿಕೊಳ್ಳೋದು ಮತ್ತೆ ವಿವರಣೆ ನೀಡೋದನ್ನ ಎಲ್ಲವನ್ನು ಕೂಡ ನಾನು ಸ್ಟಾಪ್ ಮಾಡಿದ್ದೀನಿ. ಬಿಕಾಸ್ ಒಂದು ಹಂತಕ್ಕೆ ಮನುಷ್ಯ ಎಲ್ಲವನ್ನು ಕೂಡ ಹೇಳಿ 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 ಅದು ಯಾವುದನ್ನು ಕೂಡ ತೆಗೆದುಕೊಳ್ಳೋದಕ್ಕೆ ಸಾಧ್ಯವಾಗೋದಿಲ್ಲ. ಎಲ್ಲವೂ ಕೂಡ ನಾವು ಅಂದ್ಕೊಂಡಂತೆ ಆಗ್ತಾ ಇಲ್ಲ, ಎಲ್ಲವೂ ಕೂಡ ಬದಲಾವಣೆ ಆಗ್ತಾ ಇದೆ ಅನ್ನುವಂತಹ ಒಂದು ಸಂದರ್ಭದಲ್ಲಿ ಸೊ ಸೈಲೆಂಟ್ ಆಗ್ಬಿಡ್ತಾರೆ, ಮೌನ ವಹಿಸ್ಬಿಡ್ತಾರೆ ಅಂತ ಹೇಳ್ತಾರಲ್ಲ. ಸೊ ಅದನ್ನೇ ಇಲ್ಲಿ ಅವ್ರು ಕೂಡ ಹೇಳ್ಕೊಂಡಿದ್ದಾರೆ. ಯಾವುದನ್ನು ಕೂಡ ನಾನು ಮಾತನಾಡೋದಕ್ಕೆ ಹೋಗ್ತಾ ಇಲ್ಲ, ಸಮರ್ಥನೆ ಮಾಡ್ಕೊಳ್ಳೋದಕ್ಕೂ ಕೂಡ ಹೋಗ್ತಾ ಇಲ್ಲ, ಎಲ್ಲದನ್ನೂ ವಿವರಣೆ ನೀಡೋದಕ್ಕೂ ಕೂಡ ಹೋಗ್ತಾ ಇಲ್ಲ, ಎಲ್ಲವನ್ನು ಕೂಡ ನಾನು ಸ್ಟಾಪ್ ಮಾಡಿದೀನಿ ಅಂತ ಹೇಳ್ತಿದ್ದಾರೆ. ಈಗ ನಾನು ಕೇವಲ ನಗ್ತೀನಿ ಅಷ್ಟೇ. ಅಂದ್ರೆ ಯಾವುದೇ ಸಿಚುಯೇಷನ್ಸ್ ಬಂದ್ರು ಕೂಡ, ಯಾವುದೇ ಚಾಲೆಂಜಸ್ ಬಂದ್ರು ಕೂಡ, ಏನೇ ಕಷ್ಟಗಳು ಬಂದ್ರು ಕೂಡ ಆ ಒಂದು ಸ್ಮೈಲ್ ಅಥವಾ ಆ ಒಂದು ಮೌನ ಎಲ್ಲದಕ್ಕೂ ಕೂಡ ಉತ್ತರ ಆಗಿರುತ್ತೆ. ಭಗವಂತ ಇದ್ದಾನೆ ಅನ್ನುವಂಥದ್ದು ಆ ನಗುವಿನಲ್ಲಿ ಕಾಣಸಿಗುತ್ತೆ. ಸೊ ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ನಗ್ತೀನಿ ಅಷ್ಟೇ, ಯಾವುದನ್ನು ಕೂಡ ನಾನು ಸಮರ್ಥನೆ ಮಾಡಿಕೊಳ್ಳುವಂತಹ ಕೆಲಸಕ್ಕೆ ಮುಂದಾಗೋದಿಲ್ಲ ಅನ್ನುವಂತಹ ಮಾತನ್ನ ವಿಜಯಲಕ್ಷ್ಮಿ ಅವರು ಹೇಳಿರುವಂಥದ್ದು, ಆ ಪೋಸ್ಟ್ ನಲ್ಲಿ ಬರ್ತ್ಕೊಂಡಿರುವಂಥದ್ದು. ಉಳಿದದ್ದನ್ನ ಕಾಲ ಹಾಗೆ ದೇವರ ನಿರ್ಧಾರಕ್ಕೆ ಬಿಡ್ತೀನಿ ಅಂತ ಹೇಳ್ಬಿಟ್ಟು ಆ ಒಂದು ಭಾವುಕವಾದಂತಹ ಒಂದು ಪೋಸ್ಟ್ ಅನ್ನ ದರ್ಶನ್ ಒಟ್ಟಿಗೆ ಇರುವಂತಹ ಒಂದಷ್ಟು ಫೋಟೋಗಳನ್ನ ಶೇರ್ ಮಾಡ್ಕೊಂಡಿದ್ದಾರೆ ತಮ್ಮ ಇನ್ಸ್ಟಾಗ್ರಾಮ್ ಖಾತೆಯಲ್ಲಿ. ಇನ್ನ ಬಿಫೋರ್ ದಟ್, ಅದಕ್ಕಿಂತ ಮುಂಚೆ ಈ ಪೋಸ್ಟ್ಗೂ ಮುನ್ನ ವಿಜಯಲಕ್ಷ್ಮಿ ಅವರು ಕಾಮಾಖ್ಯ ದೇವಿಯ ಫೋಟೋವನ್ನ ಹಂಚಿಕೊಂಡಿದ್ದಾರೆ.
ತುಂಬಾ ನಂಬುವಂತಹ ದೇವರು ವಿಜಯಲಕ್ಷ್ಮಿ ಅವರು. ದೇವರಿಗೆ ಗೊತ್ತು ಅಷ್ಟೇ ಸಾಕು ಅಂತ ಹೇಳ್ಬಿಟ್ಟು ಬರೆದುಕೊಂಡಿದ್ದಾರೆ. ಅಂಡ್ ಈ ಹಿನ್ನೆಲೆಯಲ್ಲಿ ಎಲ್ಲಿಗೆ ಓಡುವೆ ಓ ಮನುಜ ನಿನ್ನ ಕರ್ಮಗಳೆಲ್ಲ ಇಲ್ಲೇ ಕೊನೆ ಎಂಬ ಮಾರ್ಮಿಕ ಹಾಡನ್ನು ಕೂಡ ಈ ಹಿಂದೆ ಸೇರಿಸಿದ್ದಾರೆ. ದೇವಿಯ ಒಂದು ಫೋಟೋವನ್ನು ಕೂಡ ಶೇರ್ ಮಾಡಿಬಿಟ್ಟು ಎಲ್ಲಿಗೆ ಓಡುವೆ ಓ ಮನುಜ ನಿನ್ನ ಕರ್ಮಗಳೆಲ್ಲ ಇಲ್ಲೇ ಕೊನೆ ಅನ್ನುವಂಥ ಒಂದು ಮಾರ್ಮಿಕವಾದಂತಹ ಹಾಡು. ಅಂದ್ರೆ ಏನೇ ಕೆಲಸ ಕಾರ್ಯಗಳನ್ನ ಮಾಡಿದ್ರು, ಒಳ್ಳೆದನ್ನ ಮಾಡಿದ್ರು ಕೂಡ ಕೆಟ್ಟದನ್ನ ಮಾಡಿದ್ರು ಕೂಡ ಈ ಸ್ವರ್ಗ ನರಕ ಅಂತ ಏನನ್ನತ್ತೆ ಬೇರೆ ಇರುತ್ತೆ, ಸತ್ತ ಮೇಲೆ ಸ್ವರ್ಗ ಅಂತ ಏನು ಹೇಳ್ತಾ ಇದ್ರು ಹಿಂದೆ, ಅದು ಯಾವುದು ಕೂಡ ಇಲ್ಲ. ಇಲ್ಲೇ ಸ್ವರ್ಗ ಇಲ್ಲೇ ನರಕ ಅನ್ನುವಂಥದ್ದು ಈಗಿನದ್ದು, ಎಲ್ಲವೂ ಕೂಡ ಇಲ್ಲೆಯೇ, ನಿನ್ನ ಕರ್ಮಗಳೆಲ್ಲ ಇಲ್ಲೇ ಕೊನೆ ಎನ್ನುವಂತಹ ಆ ಮಾರ್ಮಿಕವಾದಂತಹ ಹಾಡನ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಸೊ ಇದು ಕೂಡ ಒಂದಷ್ಟು ಕುತೂಹಲ ಹುಟ್ಟಿಸುತ್ತೆ ಮತ್ತೆ ಬೇಸರದ ಸಂಗತಿ. ಮತ್ತೆ ದರ್ಶನ್ ಬಂಧನಕ್ಕೊಳಗಾದ ದಿನದಿಂದಲೂ ಕೂಡ ಕುಟುಂಬ ಒಂದಷ್ಟು ಸವಾಲುಗಳನ್ನ ಫೇಸ್ ಮಾಡ್ತಲೇ ಇದೆ. ಮಕ್ಕಳು ಅಂತ ಬಂದಂತಹ ಸಂದರ್ಭದಲ್ಲಿ ಯಾವೆಲ್ಲ ಸಿಚುಯೇಷನ್ಸ್ ನ ಹ್ಯಾಂಡಲ್ ಮಾಡಬೇಕಾಗುತ್ತೆ, ಫೇಸ್ ಮಾಡಬೇಕಾಗುತ್ತೆ, ನಾವೆಲ್ಲರಿಗೂ ಕೂಡ ಗೊತ್ತಿರುವಂತಹ ವಿಚಾರ. ಅಂದ್ರೆ ಮಾನವೀಯತೆಯ ದೃಷ್ಟಿಯಿಂದ ನೋಡ್ತಾ ಹೋಗೋದಾದ್ರೆ ಒಂದಷ್ಟು ವಿಚಾರಗಳು ಬಾಯ್ಬಿಟ್ಟು ಹೇಳೋದೇನ್ ಬೇಡ, ಅರ್ಥೈಸುತ್ತೆ. ಅವರೆಲ್ಲರನ್ನು ಕೂಡ ಸಂಭಾಳಿಸ್ತಾ ಅಭಿಮಾನಿಗಳನ್ನ ಶಾಂತವಾಗಿರಿಸುತ್ತಾ, ಮತ್ತೆ ಅಭಿಮಾನಿಗಳನ್ನ ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಆದಂತಹ ಪ್ರಶ್ನೆಯೇ ಅಲ್ಲ. ಸೊ ಅವ್ರಿಗೂ ಕೂಡ ಸೈಲೆಂಟ್ ಆಗಿರಿ ಅಂತ ಹೇಳ್ತಾ, ಬಿಕಾಸ್ ರೀಸೆಂಟ್ ಆಗಿ DK ಅವರು ಎಲ್ಲೇ ಕಾಣಿಸ್ಕೊಂಡ್ರು ಕೂಡ ಅಭಿಮಾನಿಗಳ ಕೂಗು ದರ್ಶನ್ ಡಿ ಬಾಸ್ ಅನ್ನುವಂಥದ್ದೇ ಆಗಿರುತ್ತೆ. ಸೊ ಅಲ್ಲೂ ಕೂಡ ಯಾವುದೇ ರೀತಿಯಾದಂತಹ ಎಡವಟ್ಟುಗಳು ಆಗಬಾರ್ದು. ಬಿಕಾಸ್ ಒಂದು ಕಾನೂನಿನ ಚೌಕಟ್ಟಲ್ಲಿ ಏನೆಲ್ಲ ಆಗಬೇಕು, ಏನೆಲ್ಲ ಡಿಸಿಷನ್ಸ್ ತೆಗೆದುಕೊಳ್ಬೇಕು ಅದು ಅಲ್ಲೇ ಆಗಬೇಕಾಗಿರುತ್ತೆ. ಸೊ ಇಲ್ಲಿ ಇವರೇನೋ ಹೇಳಿ ಮತ್ತಿನ್ನೇನೋ ಆಗಿ ಅದು ಇನ್ನೊಂದೇನೋ ತಿರುವನ್ನ ಪಡೆದುಕೊಳ್ಳೋದು ಬೇಡ ಅಂತ ಹೇಳ್ಬಿಟ್ಟು ಸೊ ಆ ನಿಟ್ಟಿನಲ್ಲೂ ಕೂಡ ಒಂದಿಷ್ಟು ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಮತ್ತೆ ಮಾನಸಿಕವಾಗಿ ಗಟ್ಟಿಯಾಗಿ ನಿಲ್ತಾ ಇದ್ದಾರೆ. ಈಗಷ್ಟೇ ಈ ಪೋಸ್ಟ್ ನಲ್ಲೇ ಹೇಳ್ಕೊಂಡಿದ್ದಾರೆ, ನಾನು ಏನು ಕೂಡ ಸಮರ್ಥನೆ ಮಾಡ್ಕೊಳ್ಳೋದಿಲ್ಲ, ಏನು ಕೂಡ ಹೇಳೋದಿಲ್ಲ, ಜಸ್ಟ್ ನಾನು ನಕ್ಕು ನಗ್ತೀನಿ ಅಷ್ಟೇ ಅಂತ ಹೇಳ್ಬಿಟ್ಟು ಆ ನಗುವೆ ಎಲ್ಲದಕ್ಕೂ ಕೂಡ ಉತ್ತರ ಆಗಿರುತ್ತೆ. ಜೊತೆಗೆ ದೇವ್ರ ನನ್ನ ಜೊತೆಗಿದ್ದಾರೆ, ಆ ದೇವರಿಗೆಲ್ಲವೂ ಕೂಡ ಗೊತ್ತಿದೆ ಅನ್ನುವಂಥದ್ದು. ಇನ್ನು ದರ್ಶನ್ ಕೇಸ್ ಮುಂದೆ ಏನಾಗ್ಲಿದೆ ಅನ್ನುವಂತಹ ಆತಂಕ ವಿಜಯಲಕ್ಷ್ಮಿ ಅವ್ರಿಗೂ ಇಡೀ ಕುಟುಂಬದವರಿಗೂ ಅಭಿಮಾನಿಗಳಿಗೂ ಕೂಡ ಇದ್ದೇ ಇದೆ. ಅದೆಲ್ಲವೂ ಕೂಡ ಒಂದು ರೀತಿಯಾಗಿ ಏನು ಕಷ್ಟಗಳನ್ನ ಪಡ್ಕೊಳ್ತಾ ಇದ್ದಾರೆ, ನೋವನ್ನ ಪಡ್ಕೊಳ್ತಾ ಇದ್ದಾರೆ, ಎಲ್ಲವೂ ಕೂಡ ಹೊರಗಡೆ ಅನುಭವಿಸ್ತಾ ಇದ್ದಾರೆ. ಒಂದು ರೀತಿಯಾಗಿ ಆ ಕುಟುಂಬಕ್ಕೆ ಹಿಡಿದಿರುವ ಕೈಗನ್ನಡಿ ಆಗಿದೆ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಸೊ ಕಾದ್ ನೋಡೋಣ ಮುಂದಿನ ದಿನಗಳಲ್ಲಿ ಏನಾಗಬಹುದು ಅಂತ ಹೇಳ್ಬಿಟ್ಟು. ಬಟ್ ಸಿಂಗಲ್ ಪೇರೆಂಟ್ ಆಗಿ ಎಲ್ಲವನ್ನೂ ಕೂಡ ಹ್ಯಾಂಡಲ್ ಮಾಡ್ತಾ ಇದ್ದಾರೆ ಇವಾಗ ವಿಜಯಲಕ್ಷ್ಮಿ. ದರ್ಶನ್ ಇಲ್ಲದಿರುವಂತಹ ಕ್ಷಣಗಳಲ್ಲಿ ಒಂದಷ್ಟು ಸವಾಲುಗಳು, ಚಾಲೆಂಜಸ್ ಗಳನ್ನು ಕೂಡ ಫೇಸ್ ಮಾಡ್ತಾ ಇದ್ದಾರೆ. ಅದರ ಜೊತೆಗೆ ಈ ರೀತಿಯಾಗಿ ಹಂಚಿಕೊಂಡಿರುವಂತಹ ಒಂದು ಭಾವುಕವಾದಂತಹ ಪೋಸ್ಟ್ ಇದೀಗ ಎಲ್ಲಾ ಕಡೆ ಸದ್ದು ಸುದ್ದಿ ಮಾಡ್ತಾ ಇದೆ. ಎಲ್ಲರೂ ಕೂಡ ದರ್ಶನ್ ಫ್ಯಾನ್ಸ್ ಆಗಿರ್ಬೋದು, ಎಲ್ಲರೂ ಕೂಡ ಒಂದು ರೀತಿಯಾಗಿ ಬೇಸರವನ್ನ ಹೊರ ಹಾಕ್ತಾ ಇದ್ದಾರೆ. ಸೊ ಎಲ್ಲರೂ ಕೂಡ ಕಾಯ್ತಾ ಇದ್ದಾರೆ, ಬೇಲ್ ಸಿಗತ್ತಾ ಇಲ್ವಾ, ಮುಂದೇನಾಗತ್ತೆ, ಡಿ ಬಾಸ್ ನ ಯಾವಾಗ ಹೊರಗಡೆ ನೋಡ್ತೀವಿ, ಕಣ್ತುಂಬಿಕೊಳ್ತೀವಿ ಅಂತ ಹೇಳ್ಬಿಟ್ಟು ಕಾದ್ ನೋಡೋಣ. ಎಲ್ಲವೂ ಕೂಡ ಕಾನೂನಿಗೆ ಬಿಟ್ಟಿದ್ದು, ಕಾನೂನು ಏನ್ ಹೇಳುತ್ತೋ ಅದಕ್ಕೆ ಎಲ್ಲರೂ ಕೂಡ ತಲೆಬಾಗ್ಲೇಬೇಕು ಅಂತ ಹೇಳ್ತಾ ಇದಿಷ್ಟು ಇವತ್ತಿನ ಕಂಟೆಂಟ್. ಇನ್ನಷ್ಟು ಒಳ್ಳೊಳ್ಳೆ ಅಪ್ಡೇಟ್ಗಳಿಗಾಗಿ ಫಾಲೋ ಮಾಡಿ ಸುವರ್ಣ ನ್ಯೂಸ್ ಡಿಜಿಟಲ್. ಇಷ್ಟೊತ್ತು ಸುದ್ದಿ ಕೊಟ್ಟ ನಾನು ರೋಜಾ ಮನುಪಾಟಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.